ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಬೇರೆ ಕಡೆ ಹೋಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಹೊರಗಡೆ ನನಗೆ ಪ್ಲಾನಿಂಗ್ ಇತ್ತು, ಬೇರೆ ಬೇರೆ ಊರಿಗೆ ಹೋಗಿ ವಿಡಿಯೋ ಮಾಡಬೇಕಂತ ಇತ್ತು. ರೀಸೆಂಟಾಗಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೆ, ಬ್ಯಾಗ್ ಹಾಕೊಂಡು ಹೊರಟಿದ್ದೆ. ಮಳೆ ಅಂತರೂ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಯಿತು. ಹೊರಗಡೆ ಹೋಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸದ್ಯಕ್ಕೆ ಈಗ ಸಿಕ್ಕಾಪಟ್ಟೆ ಮಳೆ ಬರೋದ್ರಿಂದ ಗಿಡಗಳು ಮತ್ತು ಮರಗಳು ಸಿಕ್ಕಾಪಟ್ಟೆ ಹಾಳಾಗ್ತಿದೆ. ಹಂಗಾಗಿ ನಾನು ಒಬ್ಬನೇ ಮಾಡ್ತಿಲ್ಲ, ನಮ್ಮ ಫ್ರೆಂಡ್ಸು ಎಲ್ಲ ಸೇರ್ಕೊಂಡು ನಾವು ಮಾಡ್ತಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಜನಕ್ಕೆ ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಹಂಗಾಗಿ ನಮ್ಮ ಫ್ರೆಂಡು ರಾಹುಲ್ ಅಂತ ಧೈರ್ಯ ಮಾಡಿ ಬಂದಿದ್ದಾನೆ. ಅವ್ನು ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ರಾಹುಲ್ ಅಂತಂದರು. ನಾನು ಮತ್ತು DNS ಬ್ರೋ ಸೇರಿಕೊಂಡು ಈಗ ಆಚೆ ಕಡೆ ಪ್ರಕೃತಿ ಎಲ್ಲ ಹಾಳಾಗ್ತಾ ಇದೆ. ಅದಕ್ಕೆ ನಮ್ಮದೊಂದು ಚಿಕ್ಕ ಕಿರುಕಾಣಿಕೆ ಆಗಿ ನಾವು ಗಿಡವನ್ನು ಬೆಳೆಸುವ ಪ್ರಯತ್ನ ಮಾಡುತ್ತಿದ್ದೇವೆ. ಪ್ರಕೃತಿಗೋಸ್ಕರ ನಾವು ಗಿಡವನ್ನು ಬೆಳೆಸಲು ಸಹಾಯ ಮಾಡುತ್ತಿದ್ದೇವೆ. ನಿಮ್ಮ ಕೈಯಿಂದ ಆದರೆ ತಾವು ಕೂಡ ಮನೆ ಅಕ್ಕಪಕ್ಕದಲ್ಲಿ ಗಿಡವನ್ನು ನೆಡೆಸಿ, ಕಾಡನ್ನು ಬೆಳೆಸಿ. ಆಗದಿದ್ದರೆ ನಮ್ಮ DNS ಬ್ರೋಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಅವರು ನಿಮ್ಮ ಪರವಾಗಿ ಗಿಡವನ್ನು ಬೆಳೆಸುತ್ತಾರೆ. ಈಗ ಟೈಮ್ ವೇಸ್ಟ್ ಸಿಕ್ಕಾಪಟ್ಟೆ ಆಗಿದೆ. ಇನ್ನು ಟೈಮ್ ಬಂದು ಸಂಜೆ ಆಗ್ತಿದೆ. ಸಂಜೆ ಅಷ್ಟರೊಳಗೆ ಆಗ್ತೀವಿ. ಇವಾಗ ಸ್ಟಾರ್ಟ್ ಮಾಡೋಣ, ಬನ್ನಿ ಬರೋಣ. ನಾವಿವತ್ತು ದೇವರಾಜ ಅರಸ್ ಬಡಾವಣೆಯಲ್ಲಿ ಹಾಕ್ತಿದ್ದೀವಿ ಗಿಡಗಳನ್ನ. ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಗಿಡ ಇವತ್ತು ಹಾಕ್ತೀವಿ. ದೇವರಾಜ ಅರಸ್ ಬಡಾವಣೆ ಇಲ್ಲಿ ಎಂಟ್ರೆನ್ಸಲ್ಲೇ ಇದು ಹಾಕ್ತಿದ್ದೀವಿ ಈಗ. ಯಾಕಂದ್ರೆ ಓಕೆ ಫ್ರೆಂಡ್ಸ್, ಈಗ ಗಿಡ ಕೆಲಸ ಸ್ಟಾರ್ಟ್ ಮಾಡೋಣ, ಬನ್ನಿ. ಪ್ರತಿದಿನ ಬಂದು ಗಿಡಗಳಿಗೆ ನೀರು ಹಾಕಿ ಹೋಗ್ತಿರ್ತೀವಿ. ಈಗ ಸದ್ಯಕ್ಕೆ ಮಳೆ ಬರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ ನೆಲ ಫುಲ್ ಹಸಿ ಇದೆ. ನೀವು ನೋಡ್ಬೋದು ಯಾವ ಥರ ನೀರು ನಿಂತಿದೆ. ಸದ್ಯಕ್ಕಂತರೂ ನೀರು ಹಾಕೋದು ಬೇಡ. ಮುಂದೆ ಯಾವಾಗ ನೀರು ಕಮ್ಮಿ ಆಗುತ್ತೋ ಅವಾಗ ಬಂದು ನಾವು ನೀರು ಹಾಕ್ತೀವಿ. ಜಾಸ್ತಿ ಬರ್ತಾರೆ. ಮರ ಹಾಕೋಣ, ಗಸಗಸೆ ಮರ ಹಾಕೋಣ. ಪೇಪರ್ ಇದೆ ಫಸ್ಟ್. ಅದು ಮಣ್ಣು ಫಸ್ಟ್ ಅಲ್ದ್ರ ಕೊಡು. ಇದೇನಿದು? ಕೊಡು ಗೊಬ್ಬರ. ಇರುವೆ ಗೊಬ್ಬರ ಅಲ್ಲ. ನಾನು ಏನೋ ಇದೆ ಈ ಕರಿಬೇವಿಂದ ಒಂದು ಗಿಡ ಇದು ಮಾಡ್ಕೆ. ಕರಿಬೇವಿಂದ ಫಸ್ಟ್ ಹಾಕು. ಅಲ್ಲ ಬೇರೆ ಇದಾಗುತ್ತೆ. ಇರ್ಲಿ, ಹಾಕು, ಏನಾಗಲ್ಲ. ಗಿಡ ಎತ್ಕೆ ಕರಿಬೇವಿಂದ. ಇರ್ಲಿ, ಹಾಕು, ಏನಾಗಲ್ಲ. ಓಕೆ ಫ್ರೆಂಡ್ಸ್, ಈಗ ಫೈನಲಿ ಒಂದು ಗಿಡ ಹಾಕಿದ್ದೀವಿ.
ಮಳೆ ಬಂತು ಗುರು. ಸಲ್ಕಾಗ ಅದನ್ನು ಬಿಡ, ನೀವು ಬರೋ ಮಣ್ಣು ಹೇಳೋದು ಕೊಡು ಸಾಕು. ಗಿಡ ಹಾಕ್ತೀನಿ ಅಂದರೆ ಮಳೆ ಕೂಡ ನಮ್ಮ ಜೊತೆ ಬರ್ತೀನಿ ಅಂತಿದೆ. ಲೂಸ್ ಆಗಿಬಿಟ್ಟಿದೆ. ಒಂದು ನಿಮಿಷ ಸ್ವಲ್ಪ ಇದು ಮಾಡು ಮಣ್ಣು ಮತ್ತೆ ಓಕೆ. ಸ್ವಲ್ಪ ಸ್ವಲ್ಪ ಭಾಳ ಬೇಡ, ಇನ್ನೊಂದು ಇಂಚು. ಸಾಕು ಸಾಕು ತಡಿ. ಇದಾಕಿದೆ. ಸೊ ಫೈನಲಿ ಇವತ್ತು ನಾವು ಹಾಕಿರೋಂಥ ಗಿಡ 6 ಗಿಡ ಹಾಕಿದ್ದೀವಿ. ನಾವು ಚಲಿಕೆ ಹಿಡ್ಕೊಂಡು ಇಷ್ಟು ದೂರ ಬಂದೆವು. ನಾವು ಮೇರದಾಗ ಏನು ಮಾಡಬರಕ್ಕೆ ಹೋದ್ನ ಅಂತ ನೋಡಿ ಮಾಡ್ತೀವಿ. ಸರಿ, ಇಲ್ಲಿ ಕರೆಕ್ಟಾಗಿ ಇದು ಮಾಡಿ ಗಿಡ ಬೆಂಡ್ ಮಾಡಿ ಇದು ಮಾಡಬೇಡ, ಹಂಗೆ ಹೋಗ್ತದೆ. ಸಾಕು ಗಿಡಕ್ಕೆ ಕೊಡ್ಬೇಕು. ಓಯ್ ತಡಿ, ಇದು ಸ್ವಲ್ಪ ತೊಳೆಯೋಣ. ಒಂದು ಸ್ವಲ್ಪ ನೀರು ತೊಳಿಬಾರ್ದು ಗೊತ್ತೈತೆ, ಕರ್ನೆ ಐತಲ್ಲ. ಫ್ರೆಂಡ್ಸ್, ಇವತ್ತು ನಾವು 6 ಗಿಡ ಹಾಕಿದ್ದೀವಿ. ನಮ್ಮ ಕೈಯಲ್ಲಿ ಎಷ್ಟಾಗಿದೆ ಇವತ್ತು ಅಷ್ಟು ಹಾಕಿದ್ದೀವಿ. ಸಂಜೆ ಈಗ ಟೈಮ್ ಆಗಿದೆ, 6 ಗಂಟೆ ಹತ್ತಿರ ಆಗಕ್ಕೆ ಬಂದಿದೆ. ಸೊ ನಾವು ನೀರು ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂದರೆ ವಾತಾವರಣ ಫುಲ್ಲು ಮಳೆ ಬರೋಂಗಿದೆ. ಇಲ್ಲಿ ಮೊದಲೇ ಫುಲ್ ನೆಲ ಫುಲ್ ಹಸಿ ಇದೆ, ಹಂಗಾಗಿ ನಾವು ನೀರು ಹಾಕಿಲ್ಲ. ಮತ್ತು ನಾವು ನೀರು ಹಾಕಿ ಅದ್ರ ಮೇಲೆ ಮಳೆ ಬಂದರೆ ಅಂದರೆ ಆ ಗಿಡ ಮತ್ತು ಹಾಳಾಗ್ಬಿಡುತ್ತೆ, ಹಂಗಾಗಿ ನಾವು ನೀರು ಹಾಕಿಲ್ಲ. ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ಇದೇ ಥರನೇ ವಿಡಿಯೋ ತೊಗೊಂಬರ್ತೀವಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ, ಮತ್ತು ಹಾಗೆ ಲೈಕ್ ಮಾಡಿ. ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.